ಪ್ರತಿಬಿಂಬ ಎಷ್ಟು ಸುಂದರವಾಗಿತ್ತಲ್ಲ. ಇದಕ್ಕೆ ಕಾರಣ ಏನು? ನನ್ನ ರೂಪ ಚೆನ್ನಾಗಿದೆಯೋ ಅಥವಾ ಈ ನೀರು ಸ್ವಚ್ಛವಾಗಿದೆಯೋ? ಇಲ್ಲ, ಈ ನೀರು ಸ್ಥಿರವಾಗಿದೆ, ಶಾಂತವಾಗಿದೆ. ವ್ಯತ್ಯಾಸ ನೋಡ್ತಿದ್ದೀರಲ್ಲ ನೀವು? ಅದೇ ಜಲ, ಅದೇ ರೂಪ, ಆದ್ರೆ ಇದು ಸ್ಥಿರವಾಗಿಲ್ಲ, ಶಾಂತವಾಗಿಲ್ಲ. ಅದೇ ಕಾರಣಕ್ಕೆ ನನಗಿದ್ರಲ್ಲಿ ಪ್ರತಿಬಿಂಬ ಕಾಣಿಸ್ತಿಲ್ಲ. ಕ್ರೋಧದ ವಿಷಯದಲ್ಲೂ ಹೀಗೇ ಆಗೋದು. ನೀವು ಸ್ಥಿರವಾಗಿದ್ರೆ, ಶಾಂತವಾಗಿದ್ರೆ, ಆಗ ನೀವು ನಿಮ್ಮ ಆತ್ಮನ ನೋಡಿ, ಕೇಳಿ, ಅರ್ಥ ಮಾಡ್ಕೋಬಹುದು. ಆದರೆ ಕ್ರೋಧ ಈ ಆತ್ಮದ ಕರೆನ ನುಂಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಕ್ರೋಧನ ವಶದಲ್ಲಿಟ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಮೂರ್ಖತನದಿಂದ ಹುಟ್ಟಿದ ಈ ಕ್ರೋಧ ನಿಮ್ಮನ್ನ ಪಶ್ಚಾತ್ತಾಪದ ಅಂಚಿಗೆ ತಗೊಂಡು ಹೋಗುತ್ತೆ. ರಾಧೆ ರಾಧೆ. ಒಬ್ಬ ತಂದೆಗೆ ಅವನ ಸಂತಾನ, ಅವನ ಗರ್ವ, ಅವನ ಅಹಂಕಾರ, ಆ ಸಂತಾನಕ್ಕೆ ಅದರ ಅಪ್ಪ, ಅದರ ಆದರ್ಶ, ಅದರ ಪ್ರೇರಣೆ. ಏನು ಹೇಳದೇ ಇದ್ರು ಅಪ್ಪನಿಗೆ ತನ್ನ ಸಂತಾನದ ಎಲ್ಲ ಇಚ್ಛೆ ಅರ್ಥ ಆಗತ್ತೆ, ಮತ್ತದನ್ನು ಪೂರ್ತಿ ಮಾಡೋದಕ್ಕೆ ಯತ್ನ ಮಾಡ್ತಾನೆ. ಇನ್ನೊಂದು ಕಡೆ ಆ ಸಂತಾನ ತನ್ನ ಅಪ್ಪ ಅಮ್ಮನಿಗೆ ಹೆಮ್ಮೆ ತರೋಕೆ ಯಾವಾಗಲೂ ಪ್ರಯತ್ನ ಮಾಡ್ತಿರತ್ತೆ. ಆದರೆ ಈ ಬಂಧ ಒಂದು ಸ್ಥಾನಕ್ಕೆ ಬಂದು ಮುರಿದು ಹೋಗುತ್ತೆ. ಯಾವಾಗಂದ್ರೆ ಆ ಸಂತಾನ ಸ್ವಯಂ ತನ್ನಿಷ್ಟದ ಜೀವನ ಸಂಗಾತಿನ ನೋಡ್ಕೊಂಡಾಗ. ಯಾಕೆ? ಕಾರಣ ಏನಂದ್ರೆ ಸಂವಾದದ ಕೊರತೆ. ಯಾವಾಗ ಸಂತಾನದ ವಿವಾಹದ ವಿಷಯ ಬರುತ್ತೋ ಆಗ ಅಪ್ಪ ಅಮ್ಮ ಅಂದ್ಕೋತಾರೆ, ಇದ್ರಲ್ಲಿ ಮಕ್ಕಳನ್ನ ಏನು ಕೇಳೋದು ಅಂತ, ನಾವೇನವ್ರಿಗೆ ಕೆಟ್ಟದನ್ನು ಬಯಸೋದಿಲ್ವಲ್ಲ ಅಂತ. ಮತ್ತು ಮಕ್ಕಳು ಅಂದ್ಕೋತಾರೆ ತಮ್ಮ ಸ್ವಂತ ಭವಿಷ್ಯದ ನಿರ್ಧಾರ ತಮ್ಮ ಅಧಿಕಾರ ಅಂತ. ಇಬ್ರು ತಮ್ಮ ತಮ್ಮಲ್ಲೇ ದುಃಖಿಗಳಾಗಿರ್ತಾರೆ ಹೊರತು ಯಾರೂ ಮಾತಾಡಲ್ಲ. ಆಗ್ಬೇಕಾದ್ದೇನೆಂದ್ರೆ ಅಪ್ಪ ಅಮ್ಮ ಪೂರ್ತಿ ಸ್ನೇಹದಿಂದಾನೇ ಮಕ್ಕಳಿಷ್ಟ ಏನು ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಮಕ್ಕಳು ಅಷ್ಟೇ ವಿಶ್ವಾಸದಿಂದ ಅಪ್ಪ ಅಮ್ಮನ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಒಂದ್ಸಲ ಸಂವಾದ ಮಾಡಿ ನೋಡಿ, ವರ್ತಮಾನ ಭವಿಷ್ಯ ಎರಡೂ ಸರಿ ಹೋಗ್ಬಿಡತ್ತೆ. ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.